ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿ 1:30ರಿಂದ 2 ಗಂಟೆ ಸಮಯದ ಒಳಗೇನೆ ಸೂರ್ಯೋದಯವಾಗಿದೆ. ಆ ಸೂರ್ಯೋದಯಕ್ಕೆ ಕಾರಣವಾಗಿದ್ದು ಆಪರೇಷನ್ ಸಿಂಧೂರ್. ಹೌದು ಫ್ರೆಂಡ್ಸ್, ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು 2025 ಮೇ 7ರಂದು ಅಂದರೆ ಇವತ್ತು ಮುಂಜಾನೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಂದರೆ ಪಿಒಕೆನಲ್ಲಿ ಭಯೋತ್ಪಾದಕರು ನೆಮ್ಮದಿಯಾಗಿ ಆರಾಮಾಗಿ ಮಲಗಿದ್ದ ಕಟ್ಟಡಗಳನ್ನು ಜಾಗಗಳನ್ನು ಗುರಿಯಾಗಿಸಿ ನಡೆಸಿದ ಅತಿ ದೊಡ್ಡ ಪ್ರಮಾಣದ ಜಂಟಿ ಮಿಲಿಟರಿ ಆಪರೇಷನ್. ಭಾರತೀಯ 3 ಸೇನೆಗಳಾದ ನೌಕಾಪಡೆ, ಭೂಸೇನೆ, ವಾಯುಸೇನೆ ಈ 3 ಪಡೆಗಳನ್ನು ಬಳಸಲಾಗಿದೆ ಅನ್ನೋ ಮಾಹಿತಿ ಬರ್ತಿದೆ. ಈ ಆಪರೇಷನ್ ಅನ್ನ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ನಡೆದ ಭಯೋತ್ಪಾದಕರ ದಾಳಿಗೆ ಪ್ರತಿಕ್ರಿಯೆಯಾಗಿ ನಡೆಸಲಾಗಿದೆ. ಇದರಲ್ಲಿ 26 ಜನ ನಾಗರಿಕರು ಸಾವನ್ನಪ್ಪಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿಯೊಬ್ಬ ಭಾರತೀಯನು ಯಾವಾಗ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರ್ತೀರಾ ಅಂತ ಕೇಳ್ತಾನೆ ಇದ್ರು, ಪ್ರಶ್ನೆ ಮಾಡ್ತಾನೆ ಇದ್ರು. ಈಗ ಕೊನೆಗೂ ನಮ್ಮ ಸೇನೆ ಅದಕ್ಕೆ ಉತ್ತರವನ್ನ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಹೆಸರೇ ಹೇಳೋ ಹಾಗೆ ಮದುವೆಯಾದ ಹಿಂದೂ ಹೆಣ್ಣು ಮಕ್ಕಳು ತಮ್ಮ ಹಣೆಗೆ ಧರಿಸುವ ಕೆಂಪು ಕುಂಕುಮವನ್ನ ಸೂಚಿಸುತ್ತೆ. ಪಹಲ್ಗಾಮ್ ದಾಳಿಯಲ್ಲಿ ಭಯೋತ್ಪಾದಕರು ಧರ್ಮದ ಆಧಾರದ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಗಂಡಂದಿರನ್ನ ಕೊಂದಿದ್ರು. ಇದಕ್ಕೆ ಪ್ರತಿಕಾರವಾಗಿ ಈಗ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕ್ ನಾಯಿಗಳನ್ನು ಸುಟ್ಟು ಬೂದಿ ಮಾಡಿದೆ. ಇವತ್ತು ಮುಂಜಾನೆ ಅಥವಾ ಮಧ್ಯರಾತ್ರಿ 1:30ರ ಸುಮಾರಿಗೆ ಪಾಕ್ ಸೇನೆ ಹಾಗೂ ಪಾಕ್ನ ನಾಯಿಗಳು ಆರಾಮಾಗಿ ಮಲಗಿರೋ ಸಮಯದಲ್ಲಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರನ್ನ ಪ್ರಾರಂಭ ಮಾಡಿತು. ಒಟ್ಟು 9 ಭಯೋತ್ಪಾದಕರ ನೆಲೆಗಳನ್ನು ಗುರಿಯಾಗಿಸಲಾಯಿತು. ಇವುಗಳಲ್ಲಿ 4 ಪಾಕಿಸ್ತಾನದ ಒಳಗಿವೆ. ಬಹುವಲ್ಪುರ್, ಮುರಿದ್ಕೆ ಮತ್ತು ಸಿಯಾಲ್ಕೋಟ್ ಸೇರಿದಂತೆ ಇನ್ನು 5 ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿವೆ. ಅಂದರೆ ಪಿಒಕೆನಲ್ಲಿರುವ ನೆಲೆಗಳ ಮೇಲೆ ರಣಭೀಕರ ದಾಳಿ ನಡೆದಿದೆ. ಈ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಸೇನೆಗಳು ಜಂಟಿಯಾಗಿ ನಿರ್ವಹಿಸಿದ್ವು. ವಿಶೇಷವಾದ ನಿಖರ ಮದ್ದುಗುಂಡುಗಳನ್ನು ಅಂದರೆ ಪ್ರಿಸಿಷನ್ ಮ್ಯುನಿಷನ್ಸ್ ಅಂದರೆ ನಿಖರವಾದ ಕ್ಷಿಪಣಿಗಳನ್ನು ಬಳಸಲಾಯಿತು. ಒಮ್ಮೆ ಜಿಯೋಗ್ರಫಿಕಲ್ ಮ್ಯಾಪ್ನಲ್ಲಿ ಟಾರ್ಗೆಟ್ ಅನ್ನ ಲಾಕ್ ಮಾಡಿ ಕ್ಷಿಪಣಿಯನ್ನ ಹಾರಿಸಿದ್ರೆ ಸಾಕು, ಕ್ಷಣ ಮಾತ್ರದಲ್ಲೇ ಕ್ಷಿಪಣಿಗಳು ತನ್ನ ಟಾರ್ಗೆಟ್ ಅನ್ನ ನಿಖರವಾಗಿ ಉಡಾಯಿಸಿ ಬಿಡುತ್ತವೆ. ಮುಖ್ಯವಾಗಿ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತ್ವಯ್ಬಾ, ಹಿಜ್ಬುಲ್ಲಾ ಮುಜಾಹಿದ್ದೀನ್ಗೆ ಸೇರಿದ ಭಯೋತ್ಪಾದಕ ತರಬೇತಿ ಶಿಬಿರಗಳ ನೆಲೆಗಳನ್ನು ಗುರಿಯಾಗಿಸಿ ಸುಟ್ಟು ಭಸ್ಮ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀರಿಸೋದು ಹಾಗೆ ಭಾರತದ ವಿರುದ್ಧ ಭಯೋತ್ಪಾದಕ ಕೃತ್ಯಗಳನ್ನು ಯೋಜಿಸ್ತಾ ಇದ್ದ ಮತ್ತು ನಿರ್ದೇಶಿಸ್ತಾ ಇದ್ದ ಭಯೋತ್ಪಾದಕರ ಮೂಲ ಸೌಕರ್ಯಗಳನ್ನು ನಾಶಪಡಿಸಲಾಗಿದೆ. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಈ ದಾಳಿಯಲ್ಲಿ 70ಕ್ಕೂ ಹೆಚ್ಚು ಪಾಕ್ನ ನಾಯಿಗಳು ಸುಟ್ಟು ಬೂದಿಯಾಗಿದ್ದಾರೆ. 60ಕ್ಕೂ ಹೆಚ್ಚು ಮಂದಿ ಈಗ್ಲೋ ಆಗ್ಲೋ ಅನ್ನೋ ರೀತಿ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನವು ಈ ದಾಳಿಯನ್ನ ಖಂಡಿಸಿದೆ ಮತ್ತು ಭಾರತವು ಗಡಿ ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದೆ. ಪಾಕಿಸ್ತಾನದ ಪ್ರಕಾರ ಈ ದಾಳಿಯಲ್ಲಿ ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಅಂತ ಮತ್ತೆ ಅದೇ ನಾಟಕೀಯ ಮಾತುಗಳನ್ನು ಆಡ್ತಿದೆ. ಆಪರೇಷನ್ ಸಿಂಧೂರ್ 1971ರ ಯುದ್ಧದ ನಂತರ ಭಾರತವು ಪಾಕಿಸ್ತಾನದೊಳಗೆ ನುಗ್ಗಿ ನಡೆಸಿದ ಅತಿದೊಡ್ಡ ದಾಳಿ ಎಂದು ವಿಶ್ಲೇಷಿಸಲಾಗ್ತಿದೆ. ಇದು ಭಯೋತ್ಪಾದನೆಯ ವಿರುದ್ಧ ಭಾರತದ ಕಠಿಣ ನಿಲುವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸೊ ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.